ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಂಖ್ಯಾಬಲ ಯಾವಾಗ ಎಲ್ಲಿಡಬೇಕು ಅನ್ನೋದು ಗೊತ್ತು ಅಂತ ಅವ್ರು ಹೇಳಿರ್ತಕ್ಕಂಥ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಸ್ವಾಭಾವಿಕವಾಗಿ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡ್ತದೆ. ತೀರ್ಮಾನ ಮಾಡಿದಾಗ MLAಗಳ ಮೀಟಿಂಗ್ ಕರೀಲೇಬೇಕಾಗುತ್ತೆ. ಅದಕ್ಕೆ ಅವರು ಪಕ್ಷದ ಇದು ತೀರ್ಮಾನ ಮಾಡಿದಾಗ ಯಾರು ಬೇಕಾದ್ರೂ ಆಗ್ತಾರೆ ಅಂತ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಬಹುತೇಕರು ಅಂದರೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗೇ ಇದ್ದಾರಂತೆ ಸರ್, ಬಹುತೇಕ ಶಾಸಕರು. ನನಗೆ ಗೊತ್ತಿಲ್ಲ, ನಾನಂತೂ ಸಿದ್ದರಾಮಯ್ಯ ಪರವಾಗಿದ್ದೀನಿ. ಬೇರೆಯವ್ರು ನಾನು ಹೆಂಗೆ ಹೇಳಪ್ಪ ಅಲ್ರಿ, ನಾನು ಹೆಂಗೆ ಹೇಳಲಿ? ಬದಲಿಯರ ಎಲ್ಲಿ ಒಳಗೆ ಓಟ ಅಲ್ಲೇನು ಕೈ ಎತ್ತಂಗಿಲ್ಲ, ಇದ್ರಾಗ ಹಾಕ್ಬೇಕು. ನಾನು ಸಿದ್ದರಾಮಯ್ಯಗೆ ಹಾಕ್ತೀನಿ ಅಂತ ಹೇಳ್ತೀನಪ್ಪ, ಅಷ್ಟು ಹೇಳಬಲ್ಲೆ. ನಾನು ಈಗ ಬೇರೆ MLAಗಳು ಯಾರಿಗೆ ಹಾಕ್ತಾರೆ ಅಂತ ನಾನು ಹೆಂಗೆ ಹೇಳಲಿ? ಹಂಗೇನಿಲ್ಲ. ನಮ್ಮ ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ಬಣ, ಡಿ ಕೆ ಶಿವಕುಮಾರ್ ಬಣ ಅಂತಿಲ್ಲ. ನಾವೆಲ್ಲ ಕಾಂಗ್ರೆಸ್ ಬಣದವರೇ. ಎಲ್ಲರೂ ಮುಖ್ಯಮಂತ್ರಿ ಆಗ್ಬೇಕಂತಾರೆ. ಯಾರು ಆಗಬಾರ್ದು ಅಂತಾರೆ? ನನ್ನ ಪ್ರಕಾರ ಸಿದ್ದರಾಮಯ್ಯ ವಿಲ್ ಬಿ ದೇರ್ 5 years. 5 ವರ್ಷ ಇದ್ದು ಒಳ್ಳೆ ಆಡಳಿತ ಸಿದ್ದರಾಮಯ್ಯ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಐ ಹ್ಯಾವ್ ಫೇತ್ ಆನ್ ಸಿದ್ದರಾಮಯ್ಯ. ನಾನು ಮಂತ್ರಿ ಆಗ್ತಾನೋ ಬಿಡ್ತೀನೋ ದಟ್ ಇಸ್ ಎ ಸೆಕೆಂಡ್ರಿ ಮ್ಯಾಟರ್. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಇರಬೇಕು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಸ್, ಅದಕ್ಕೆ ಬರ್ತಾ ಇದ್ದೆ ನೋಡಿ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಅಂತಲೇಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ 2ನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಆದರೆ BJP ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ. ಅವರು ಒಂದು ಅನುಮಾನ ಅಂತೂ ಆಯ್ತು, ಅನುಮಾನ ಇದೆ, ಡೆಫಿನೆಟ್ಲಾಗಿ ಅನುಮಾನ ಇದೆ. ಮತ್ತು ಅವರು ಹೇಳಿದ ಹಾಗೆ ದೇ ಆರ್ ನಾಟ್ ಕ್ಲಿಯರ್. ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ, ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬಲ್ಲೆ. ಇನ್ನೊಂದು ಚರ್ಚೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.